ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾರ್ದೋನಿವ್. ಇವತ್ತು ಪಳನಿ ಸ್ಕಂದನ 2 ವೇಷದಲ್ಲಿ ಕಾಣಿಸಿಕೊಂಡ ಬಗ್ಗೆ ಒಂದು ಕಿರು ಪರಿಚಯ. ಪಳನಿ ಸ್ಕಂದನ್ನ ಆಂಡಿ ಅಲಂಕಾರ ಅಂದ್ರೆ ವೈರಾಗ್ಯದ ಅಲಂಕಾರದಲ್ಲಿ ನೋಡಲು ಭಕ್ತರಿಗೆ ಹಿಂಜರಿವಿಕೆ, ಅವರನ್ನ ರಾಜಾಲಂಕಾರದಲ್ಲಿ ಅಂದ್ರೆ ವೈಭೋಗದ ಅಲಂಕಾರದಲ್ಲಿ ನೋಡಲು ಭಕ್ತರಿಗೆ ತುಂಬಾ ಆಸಕ್ತಿ. ಅವರನ್ನು ವೈರಾಗ್ಯದ ವೇಷದಲ್ಲಿ ನೋಡಿದರೆ ಭಕ್ತರು ಸಹ ವೈರಾಗ್ಯಕ್ಕೆ ಒಳಗಾಗುವರು ಎಂದು ಒಂದು ಅಪನಂಬಿಕೆ ಇದೆ. ಸ್ಕಂದನ 6 ಕ್ಷೇತ್ರಗಳಲ್ಲಿ ಪಳನಿ ಕ್ಷೇತ್ರವು ಅತಿ ಪ್ರಾಮುಖ್ಯತೆ ಹೊಂದಿದೆ. ಅವರ ವೈರಾಗ್ಯದ ವೇಷವು ಜ್ಞಾನವನ್ನು ಪಡೆದಿರುವ ಒಂದು ಹಂತ. ಪಳನಿ ಕ್ಷೇತ್ರದಲ್ಲಿ ಇರುವ ಸ್ಕಂದನ ವಿಗ್ರಹವನ್ನು ಭೋಗರು ಅನ್ನುವ ಸಿದ್ಧರು ನವಪಾಷಣಗಳನ್ನು ಉಪಯೋಗಿಸಿ ರಕ್ಷಿಸಿದ್ದಾರೆ. ಅವರ ವೈರಾಗ್ಯದ ವೇಷದಲ್ಲಿ ನಾವು ದರ್ಶನ ಪಡೆದರೆ ನಿಜವಾದ ಜ್ಞಾನವನ್ನು ದೊರಕುತ್ತದೆ. ಭಕ್ತಾದಿಗಳಿಗೆ ನವಪಾಷಣದಿಂದ ಹೊರಹೊಮ್ಮುವ ಧನಾತ್ಮಕ ಶಕ್ತಿಗಳು ದೊರಕುತ್ತದೆ. ಪ್ರತಿ ಸೋಮವಾರ ಮುಂಜಾನೆ ಅವರ ವೈರಾಗ್ಯ ವೇಷದಲ್ಲಿ ದರ್ಶನ ಪಡೆದು ಅಸುರ ಸಂಪತ್ತನ್ನು ಬೇಡಿಕಬೇಡ, ಇಲ್ಲವಾದಲ್ಲಿ ನಿನಗೆ ಸಮಸ್ಯೆಗಳು ಉದ್ಭವವಾಗುತ್ತದೆ. ನಿಶ್ಚಲ ಮನಸ್ಸಿನಿಂದ ಏನನ್ನು ಬೇಡದೆ ಇದ್ದಲ್ಲಿ ಧನದಂಡಾಯದ ಸ್ಕಂದನು ಅಷ್ಟೈಶ್ವರ್ಯವನ್ನು ನಿನಗೆ ಕಲ್ಪಿಸುತ್ತಾನೆ. ಸ್ಕಂದನ ವೈರಾಗ್ಯದ ವೇಷದ ಅರ್ಥವೇನೆಂದರೆ, ನೀನು ಎಲ್ಲವನ್ನು ತ್ಯಜಿಸಿದರೆ ನಿನಗೆ ರಾಜವೈಭೋಗವನ್ನು ನಾನು ದೊರಕಿಸುತ್ತೇನೆ. ಆದ್ದರಿಂದ ವೈರಾಗ್ಯದ ವೇಷವು ಮತ್ತು ರಾಜಾಲಂಕಾರದ ವೇಷವು ಅತಿ ಹೆಚ್ಚು ವೈಶಿಷ್ಟ್ಯತೆ ಪಡೆದಿದೆ. ಪಳನಿ ಸ್ಕಂದನನ್ನು ಈ 2 ವೇಷದಲ್ಲಿ ದರ್ಶನ ಪಡೆದಿದ್ದಲ್ಲಿ ನಮಗೆ ಪ್ರತಿಫಲವು ಲಭಿಸುತ್ತದೆ. ಇದರಲ್ಲಿ ಯಾವ ಸಂದೇಹವೂ ಬೇಡ. ನಿಮಗೆಲ್ಲ ಸ್ಕಂದನನ್ನು ಹರಿಸಲಿ ಎಂದು ಪ್ರಾರ್ಥಿಸುತ್ತೇನೆ.